ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ಇಂದು ನಡೆಯಲಿರುವ ಸಾಮಾಜಿಕ ಕಳಕಳಿಯ ಸಮಾಜಮುಖಿ ಕಾರ್ಯಕ್ರಮ, ಸಮಾಜದಲ್ಲಿ ಅನಾರೋಗ್ಯ ಸಹೋದರ ಸಹೋದರರಿಗೆ ಇವತ್ತು ಆರ್ಥಿಕ ಸಹಾಯ ವಿತರಣಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ವಹಿಸಿಕೊಳ್ಬೇಕಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರನ್ನು ವೇದಿಕೆಗೆ ವಿನಂತಿಸಿಕೊಳ್ತಾ, ಒಕ್ಕೂಟದ ಉಪಾಧ್ಯಕ್ಷರಾದ ಕರ್ನೆರೆ ವಿಶ್ವನಾಥ್ ಶೆಟ್ಟಿ ಅವರನ್ನು ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ, ಜಾಗತಿಕ ಬಂಟರ ಸಂಘದ ಜೊತೆ ಕಾರ್ಯದರ್ಶಿಯಾದ ಚಂದ್ರ ಶೆಟ್ಟಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ, ಗೌರವಾನ್ವಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ದೂರದ ಆಸ್ಟ್ರೇಲಿಯಾದಿಂದ ನಮ್ಮ ಬಂಟ ಬಂಧು ದಯಾನಂದ್ ಶೆಟ್ಟಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಗೌರವಾನ್ವಿತ ದಯಾನಂದ್ ಶೆಟ್ಟಿರನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ವೇದಿಕೆಗೆ, ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಪ್ಯಾಟರ್ನ್ ಮೆಂಬರ್ ಇದ್ದರೆ ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಂಡು, ಸುಧಾಕರ್ ಪುಂಜರು, ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರಾದ ಲೋಕಾಯ್ ಶೆಟ್ರು, ಬೇರೆ ಬಂಟರ ಸಂಘದ ಅಧ್ಯಕ್ಷರಿದ್ದ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ, ಪುತ್ತೂರು ಯುವ ಬಂಟರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಹರ್ಷವರ್ಧನ್, ಹಾಗೆ ಮಹಿಳಾ ವಿಭಾಗದ ಅಧ್ಯಕ್ಷರು ದಯವಿಟ್ಟು, ಪುತ್ತೂರು ಬಂಟರ ಮಹಿಳಾ ವಿಭಾಗದ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ, ಗೀತಾರೈ. ಮೊದಲಿಗೆ ಕಾರ್ಯಕ್ರಮಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಿಸುವರೆ ದೇವರಲ್ಲಿ ಪ್ರಾರ್ಥನೆ. ಉದಯ ಕುಮಾರ್ ಅಜ್ಜಿರಿ ಅವರಿಂದ ಈಗ ಪ್ರಾರ್ಥನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಃ ಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ. ನಾರಾಯಣೀ ನಮೋಸ್ತುತೇ. ನಾರಾಯಣೀ ನಮೋಸ್ತುತೇ. ಉದಯ ಕುಮಾರ್ ಅವರೇ, ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವವರಿದ್ದಾರೆ. ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿಕೊಳ್ಬೇಕಾಗಿ ವಿನಂತಿ ಮಾಡ್ತಾರೆ.
37 ವರ್ಷ ಇತಿಹಾಸ ಇರುವ ಜಾಗತಿಕ ಬಂಟರ ಸಂಘದ ಒಕ್ಕೂಟ ಗೌರವಾನ್ವಿತರೆ, ತಮಗೆಲ್ಲ ಗೊತ್ತಿದ್ದಂತೆ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟರು ಈ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಒಂದು ಅಧ್ಯಕ್ಷರಾದ ನಂತರ ಇವತ್ತು ಜಾಗತಿಕ ಮಟ್ಟದಲ್ಲಿ ವಿಶೇಷವಾಗಿ ಎಲ್ಲ ಬಂಟರ ಸಂಘಗಳ ಮಾತೃ ಸಂಸ್ಥೆ ಅದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ. ಎಲ್ಲ ಬಂಟರ ಸಂಘಗಳನ್ನು ಒಟ್ಟು ಸೇರಿಸಿಕೊಂಡು ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮ ಮಾಡೋದಾ, ಶಿಕ್ಷಣ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಮಾಡೋದರೊಂದಿಗೆ ಸಾಧಕರನ್ನು ಗುರುತಿಸಿ ಗೌರವಿಸಿ ಸನ್ಮಾನಿಸೋದರೊಂದಿಗೆ ಕ್ರೀಡಾ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಪ್ರತಿಭಾ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದ ನಮ್ಮ ಸಮಾಜ ಬಾಂಧವರಿಗೆ ಒಂದು ಪ್ರೋತ್ಸಾಹ ನೀಡುವುದರ ಮುಖಾಂತರ ಅವರಿಗೆ ಗೌರವಾರ್ಪಣೆ ನೀಡುವಂಥ ಒಂದು ಶ್ರೇಷ್ಠವಾದ ಕೆಲಸವನ್ನು ಐಕಳ ಹರೀಶ್ ಶೆಟ್ಟರ ನೇತೃತ್ವದ ಜಾಗತಿಕ ಬಂಟರ ಸಂಘದ ಒಕ್ಕೂಟ ನಿರಂತರವಾಗಿ ಮಾಡ್ತಾ ಇದೆ ಅಂತ ಹೇಳುವಂಥ ವಿಚಾರವನ್ನು ಎಲ್ಲ ಗೌರವಾನ್ವಿತರ ಗಮನಕ್ಕೆ ತರ್ತಾ ಇದ್ದೇನೆ. ಮನೆ ಇಲ್ಲದವರಿಗೆ ಮನೆ. ಇವತ್ತು ಐಕಳ ಹರೀಶ್ ಶೆಟ್ಟರು ಅದರ ಜವಾಬ್ದಾರಿ ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡ ನಂತರ ಸರಿಸು 300ಕ್ಕೂ ಮೇಲ್ಪಟ್ಟು ಮನೆ ನಿರ್ಮಾಣ ಮಾಡುವುದರೊಂದಿಗೆ ಸರಿಸುಮಾರು 30 ಕೋಟಿ ರೂಪಾಯಿವರೆಗೆ ಆರ್ಥಿಕ ಸಹಾಯವನ್ನು ಇವತ್ತು ನೀಡಲ್ಪಟ್ಟಿದೆ ಎನ್ನುವಂಥ ವಿಚಾರವನ್ನು ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಿದ್ದೆ ಅಂದರೆ, ಅನೇಕರಿಗೆ ನಮಗೆ ದುಡ್ಡು ಸಿಕ್ಕಿತು, ಯಾರು ಕೊಟ್ಟರು, ನಮಗೆ ಸಹಾಯ ಮಾಡಿದರು, ನಮಗೆ ಆತ್ಮವಿಶ್ವಾಸ ಹುಟ್ಟಿಸಿದ್ರಿಂದ ಯಾರು ಎನ್ನುವಂಥ ವಿಚಾರ ಗೊತ್ತಿಲ್ಲ. ಅಂತ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಮುಖಾಂತರ ಪ್ರತಿ 2 ತಿಂಗಳು ಅಥವಾ 3 ತಿಂಗಳು ಅಥವಾ ತಿಂಗಳಿಗೊಂದಾವರ್ತಿ ಇಂತಹ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಒಂದು ತಿಂಗಳಿಗೆ ಕನಿಷ್ಠ 200ರಿಂದ 300 ಅರ್ಜಿ ಬರ್ತಾ ಇದೆ. ಜಾಗತಿಕ ಮಟ್ಟದ ಬೇರೆ ಬೇರೆ ಬಂಟ ಸಮಾಜ ಬಾಂಧವರಿಂದ ಇರ್ಬೋದು ಅಥವಾ ಕೆಲವು ಇತರ ಸಮಾಜ ಬಾಂಧವರಿಂದ ಇರ್ಬೋದು. ಎಲ್ಲ ಅರ್ಜಿಯನ್ನು ಪುರಸ್ಕರಿಸಬೇಕು, ಸಾಧ್ಯ ಆದಷ್ಟು ಆರ್ಥಿಕ ಸಹಾಯ ನೀಡಬೇಕೆನ್ನುವಂಥ ಉದ್ದೇಶ ಇವತ್ತು ನಮ್ಮ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು. ಯಾವುದೇ ಅರ್ಜಿಯನ್ನು ತಿರಸ್ಕಾರ ಮಾಡಬಾರ್ದು ಅಥವಾ ರಿಜೆಕ್ಟ್ ಮಾಡುವಂತೆ ಇಲ್ಲ. ಪ್ರತಿಯೊಂದು ಅರ್ಜಿಯನ್ನು ಆ ಮಟ್ಟದ ಅರ್ಜಿಗಳು ಇವತ್ತು ಬರ್ತಾ ಇದೆ. ಹೆಣ್ಣು ಮಕ್ಕಳ ಮದುವೆಗಿರ್ಬೋದು, ಮಕ್ಕಳ ಶಿಕ್ಷಣಕ್ಕಿರ್ಬೋದು, ಅನಾರೋಗ್ಯ ಪೀಡಿತರಿರ್ಬೋದು, ಹಬಲರಿರ್ಬೋದು, ಅಂಧರಿಗಿರ್ಬೋದು, ಅಶಕ್ತರಿಗಿರ್ಬೋದು, ಬೇರೆ ಬೇರೆ ಇವತ್ತು ಆರ್ಥಿಕ ಅಡಚಣೆ ಇದ್ದ ಎಲ್ಲ ಅರ್ಜಿಗಳು ಇವತ್ತು ಜಾಗತಿಕ ಬಂಟರ ಸಂಘದ ಒಕ್ಕೂಟಕ್ಕೆ ಬರ್ತಾ ಇದೆ. ಬಂದ ಎಲ್ಲ ಅರ್ಜಿಯನ್ನು ಪುರಸ್ಕರಿಸಿ ಸಾಧ್ಯವಾದಷ್ಟು ಆರ್ಥಿಕ ಸಹಾಯವನ್ನು ನೀಡುವುದರೊಂದಿಗೆ ಇವತ್ತು ಈ ಪರಿಸರದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಈ 3 ಜಿಲ್ಲೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದರ ಮುಖಾಂತರ ಇವತ್ತು ಬೇರೆ ಬೇರೆ ವ್ಯಕ್ತಿಗಳಿಂದ ಎಲ್ಲಿಂದ ಹಣ ಬಂದಿದೆ ಅಂತ ಕೇಳ್ಬೋದು ನೀವೆಲ್ಲ ಗೌರವಾನ್ವಿತರೆ. ವಿಶೇಷವಾಗಿ ಮುಂಬೈಯಲ್ಲಿ ಬೇರೆ ಬೇರೆ ಉದ್ದಿಮೆದಾರರನ್ನಿರ್ಬೋದು ಅಥವಾ ಉದ್ಯೋಗಸ್ಥರನ್ನಿರ್ಬೋದು, ಅವರನ್ನು ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು, ಉಪಾಧ್ಯಕ್ಷರಾದ ಕರ್ನೀರು ವಿಶ್ವನಾಥ್ ಶೆಟ್ಟಿ ಅವರು ಸಂಪರ್ಕಿಸಿ ಅವರಿಗೆ ಮನವೊಲಿಸಿ ವಿಚಾರವನ್ನು ತಿಳಿಯಪಡಿಸಿ ಅವರಿಂದ ಆರ್ಥಿಕ ದೇಣಿಗೆಯನ್ನು ಪಡ್ಕೊಂಡು ಅವರಿಂದ ಸಂಗ್ರಹಿಸಿದ ಹಣವನ್ನು ಇವತ್ತು ವಿಶೇಷವಾಗಿ ಈ 3 ಜಿಲ್ಲೆಗೆ ನಿರಂತರವಾಗಿ ನೀಡ್ತಾ ಇದ್ದಾರೆ. ಆ ಹಣ ಇವತ್ತು ಡೊನೇಷನ್ ತಗೊಳ್ಳೋದು ಎಷ್ಟು ಕಷ್ಟ ಎನ್ನುವಂಥ ತಮಗೆ ಗೊತ್ತಿದೆ. ಯಾಕಂದರೆ ಇವತ್ತು ಹೋದ ಕೂಡಲೇ ಹಣ ಕೊಡೋದಿಲ್ಲ. ನಮ್ಮ ಎಲ್ಲ ವಿಚಾರಗಳು ಹೇಳಬೇಕು, ಇಂಥ ಕಾರ್ಯಕ್ರಮವನ್ನು ಅವರನ್ನು ಬರಮಾಡಿಸ್ಕೊಳ್ಬೇಕು. ಅನೇಕರನ್ನು ಇವತ್ತು ನಿರ್ದೇಶಕರನ್ನು ಮಾಡಿದ್ದಾರೆ. ಮಹಾದಾನಿಗಳಾದ ಕನ್ಯಾನ ಸದಾಶಿವ ಶೆಟ್ಟರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಲೇಬೇಕು. ಯಾಕಂದರೆ ನಮಗೆ ಹೆಚ್ಚಿನ ದಾನ ನೀಡುವುದರ ಮುಖಾಂತರ ಜಾಗತಿಕ ಬಂಟರ ಸಂಘದ ನಮ್ಮದೇ ಆದ ಒಂದು ಸ್ವಂತ ಕಟ್ಟಡ, ಒಂದು ಸ್ಥಳ ನಿವೇಶನ ರಾಷ್ಟ್ರೀಯ ಹೆದ್ದಾರಿ ಮುಲ್ಕಿಯಲ್ಲಿ ಈಗಾಗಲೇ ಭವ್ಯವಾದ ಕಟ್ಟಡ ಇದೆ. ಇನ್ನಷ್ಟು ಒಳ್ಳೆಯ ಕಟ್ಟಡ ನಿರ್ಮಾಣವಾಗಲಿಕ್ಕಿದೆ. ಅದಕ್ಕೂ ನಮಗೆ ಕನ್ಯಾನ ಸದಾಶಿವ ಶೆಟ್ಟಿ ಇರ್ಬೋದು, ತೋಂಟಿ ಆನಂದ್ ಶೆಟ್ಟಿ ಅವರು ಇರ್ಬೋದು, ಪ್ರವೀಣ್ ಬೋಜಿ ಶೆಟ್ಟಿ ಇರ್ಬೋದು, ಬಂಜಾರ ಪ್ರಕಾಶ್ ಶೆಟ್ಟಿ ಇರ್ಬೋದು ಅಂತ ಅನೇಕ ದಾನಿಗಳ ಸಹಕಾರದೊಂದಿಗೆ ಇವತ್ತು ಜಾಗತಿಕ ಬಂಟರ ಸಂಘ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹಾಯ ಆಗಿದೆ. ಅದಕ್ಕೆ ಪೂರಕವಾಗಿ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಇರ್ಬೋದು, ವಿಶ್ವನಾಥ್ ಶೆಟ್ಟಿ ಇರ್ಬೋದು, ಇತರ ಪದಾಧಿಕಾರಿಗಳು ಬೇರೆ ಬೇರೆ ದಾನಿಗಳನ್ನು ಸಂಪರ್ಕಿಸಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಗೌರವಾನ್ವಿತರೆ, ಇಂಥವೆಲ್ಲ ಜಿಲ್ಲೆಯ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ. ಯಾಕಂದರೆ ನೀವೆಲ್ಲ ಖಂಡಿತ ದುಡ್ಡು ಇದ್ದವರು ಬಂದದ್ದಲ್ಲ. ನಿಮ್ಮ ವೈದ್ಯಕೀಯ ವೆಚ್ಚಕ್ಕೆ ಇವತ್ತು ಆರ್ಥಿಕ ವ್ಯವಸ್ಥೆಯನ್ನು ಭರಿಸಲಿಕ್ಕಾಗಿ ಸಾಕಷ್ಟು ಜನ ಅರ್ಜಿ ಸಲ್ಲಿಸಿದ ಅರ್ಜಿ ಎಲ್ಲರನ್ನು ನಾವು ಪತ್ರ ಮುಖೇನ ಅಥವಾ ದೂರವಾಣಿ ಮುಖಾಂತರ ನಾವು ಸಂಪರ್ಕ ಮಾಡಿದ್ದೇವೆ. ತಾವೆಲ್ಲ ಬಂದಿದ್ದೀರಿ. ನಾವು ವಿನಂತಿ ಮಾಡೋದಷ್ಟೇ, ದೇವರು ಒಳ್ಳೆಯ ಆರೋಗ್ಯ ಕೊಡಲಿ, ಒಳ್ಳೆಯ ಶಕ್ತಿಯನ್ನು ಕೊಡಲಿ. ತನ್ಮೂಲಕ ಈ ಸಮಾಜದಲ್ಲಿ ನಾವು ಕಟ್ಟ ಕಡೆಯ ವ್ಯಕ್ತಿಗೂ ಸಹಾಯ ಮಾಡುವಂಥ ಮನೋಭಾವನೆ ನಮ್ಮೆಲ್ಲರಲ್ಲಿ
ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲರಿಗೆ ಕೋರಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮೊಂದಿಗಿರುವವರು ದಯಾನಂದ್ ಶೆಟ್ಟಿ ಅಜ್ರಿ ತಗ್ಗುಂಜೆ. ಇವರು ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರಾ ಬಿಲ್ಡ್ ಕನ್ಸ್ಟ್ರಕ್ಷನ್ ಎನ್ನುವಂಥ ಪ್ರೈವೇಟ್ ಲಿಮಿಟೆಡ್ ಈ ಸಂಸ್ಥೆಯ ಮಾಲಕರಾಗಿದ್ದುಕೊಂಡು ವಿಶೇಷವಾಗಿ ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಒಬ್ಬ ಪೋಷಕ ಸದಸ್ಯರಾಗಿದ್ದಾರೆ. ಈಗಾಗಲೇ ಅವರು ಪೋಷಕ ಸದಸ್ಯರಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ನಿರ್ದೇಶಕರಾಗಿ ನಮ್ಮ ಒಕ್ಕೂಟದಲ್ಲಿ ಅವರು ಸೇರಿಕೊಳ್ಬೇಕಂತ ಅವರಲ್ಲಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಅವರು ಇವತ್ತು ದೂರದ ಆಸ್ಟ್ರೇಲಿಯಾದಿಂದ ಇಲ್ಲಿ ಬಂದಿದೆ. ಅವರನ್ನು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಪದಾಧಿಕಾರಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ಒಂದು ಸಣ್ಣ ಗೌರವಾರ್ಪಣೆ ನೀಡುವವರಿದ್ದಾರೆ, ಅದನ್ನು ಅವರು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಪರರಾಷ್ಟ್ರ ಆಸ್ಟ್ರೇಲಿಯಾದಿಂದ ಬಂದ ದಯಾನಂದ್ ಶೆಟ್ಟಿ ಅವರು ಮಾತು ಕಡಿಮೆ ದುಡಿಮೆ ಜಾಸ್ತಿ, ಅವರ ಸಹಾಯ ಹಸ್ತ ಸಮಾಜಕ್ಕೆ ಸದಾ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಮುಂದಿನ ದಿನಗಳಲ್ಲೂ ಅವರಿಂದ ಮತ್ತು ಆಸ್ಟ್ರೇಲಿಯಾದಲ್ಲಿ ನಮ್ಮ ಬಂಟ ಸಮಾಜ ಬಾಂಧವರು ಸಾಕಷ್ಟು ಜನ ಸಿರಿವಂತರಿದ್ದಾರೆ. ಅವರನ್ನೆಲ್ಲ ಜಾಗತಿಕ ಬಂಟರ ಸಂಘದ ಪೋಷಕ ಸದಸ್ಯರಾಗಿ ನಿರ್ದೇಶಕರಾಗಿ ಮಾಡಲಿಕ್ಕೆ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೆ ಇದೆ. ವಿಶೇಷವಾಗಿ ಎಲ್ಲರೂ ಒಂದು ಕೈ ಚಪ್ಪಳೆ ತಟ್ಟುವುದರ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಹೇಳುತ್ತಾ ಗೌರವಾನ್ವಿತರೆ, ಪುತ್ತೂರಿನಲ್ಲಿ ಒಂದು ಯುವಕರು ಸೇರಿಕೊಂಡು ಯುವ ಬಂಟರ ಸಂಘ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಯುವ ಬಂಟರ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಯವರು ನಮ್ಮೊಂದಿಗಿದ್ದಾರೆ. ಅವರು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಸದಸ್ಯತನ ಅರ್ಜಿ ಸಲ್ಲಿಸಿದ್ದಾರೆ. ಈಗಾಗಲೇ ಅವರಿಗೆ ಸದಸ್ಯತನ ನೀಡಿದ್ದೇವೆ. ಆ ಸದಸ್ಯತನದ ದೃಢ ಪತ್ರಿಕೆಯನ್ನು ನಮ್ಮ ಅಧ್ಯಕ್ಷರಿಗೆ ಕಾರ್ಯದರ್ಶಿಗೆ ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಪುತ್ತೂರು ಬಂಟರ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಗೀತಾರಯ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಇವತ್ತು ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಪರವಾಗಿ ಅಧ್ಯಕ್ಷರು ಶಾಲು ಹೊದಿಸಿ ಗೌರವಾರ್ಪಣೆ ನೀಡಿ ಸನ್ಮಾನಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಪೋಷಕ ಸದಸ್ಯರಾದ ಸುಧಾಕರ್ ಪುಂಜೆಯವರು ನಮ್ಮ ಸುರತ್ಕಲ್ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಹೌದು. ಅವರನ್ನು ಶಾಲು ಹೊದಿಸಿ ಅಧ್ಯಕ್ಷರು ಗೌರವಾರ್ಪಣೆ ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ.
ನೆಚ್ಚಿನ ಮಗರು ಬಂಟ ಸಂಘದ ಅಧ್ಯಕ್ಷರಾದ ಸತ್ಯಪ್ರಕಾಶ್ ಶೆಟ್ಟಿ ಅವರಿಗೆ ಗೌರವಾರ್ಪಣೆ. ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಮಾಡ್ತಿದ್ದೀವಿ. ನಮಗೆ ಶಾಸಕಾಂಗ ವಂದನೆ ಸಲ್ಲಿಸಾದು ಇನ್ನೊಂದು ತಿಂಗಳದೊಂದು ಡಿಸ್ಟ್ರಿಬ್ಯೂಷನ್ ಐಕೆ ಈಗ ಮಾತ್ರ ಬೈದಾರು ಬಾರಿ ಸಂತೋಷ. ವೇದಿಕೆಡು ಆಸ್ಟ್ರೇಲಿಯಾ ಬೈದೇರು ದಾನ್ನೆ ಪ್ಯಾಟರ್ನ್ ಮೆಂಬರ್ಲ ಬೊಕ್ಕ ನಿರ್ದುಂಬ್ಲ ವಿಶ್ವ ಸಮ್ಮೇಳನ ಉಡುಪಿ ಬೈದೇರಾರು ಬೊಕ್ಕ ಎಕ್ಕಡೆ ಪಂಡೇರು ಜಾಕರನ್ನೇ ಪ್ಯಾಟರ್ನ್ ಆಪೇರು ಡೈರೆಕ್ಟರ್ ಆಪೇರು ಎಂಗುಲು ಏರು ಪ್ಯಾಟರ್ನ್ ಆಯ್ನ ಆಗಲು ಕೂಡ ಮಲ್ಲ ಜನಕುಲು ಆದಾಗಲು ಕೂಡ ಆಗಲೇ ದುಡ್ಡು ಬರ್ತದೆ ಅಗಲು ಆ ದುಡ್ಡು ಅಂತ ಇದೇ ಕೊರ್ದು ಇತ್ತ ಪೂಂಜೇರಿ ಮಲ್ಲ ಕಾಂಟ್ರಾಕ್ಟ್ ಇದನ್ನು ಪಂಡೇರು ಸುರತ್ ಒಕ್ಕಡಿ ಜಾವ್ ಸತ್ಯ ಆಪುಂಡು ಏರು ಪನ್ನೆ ಆಯ್ತು ಎಂಗುಲು ಮುಲು ವೇದಿಕಡೆ ಪಂಡ ಅವು ಸತ್ಯ ಆಪುಂಡು ಮಲ್ಲ ಕಾಂಟ್ರಾಕ್ಟ್ ತಿಕ್ಕಾಡು ನನಾತ್ ಸಂಪತ್ತು ಬರಡು ನನಾತ್ ನಮ್ಮ ಸಮಾಜದ ಜನಕಲಿಗೆ ನಮ್ಮರ್ ತೀರ್ಣ್ಯ ಆಗಲ ಕಷ್ಟ ಪೂರ ನಂಗೆ ತೊಂದರೆ ಆವೊಂದಿಜ್ಜಿ ಅಂಡಲ್ಲ ಚೂರು ಒಂಜಿ ಪ್ರಸಾದ ದೇವರ ಪ್ರಸಾದ ಕಟ್ಟಿಲ್ ದಪ್ಪನ ಪ್ರಸಾದ ಅವು ಎಂಚಿನ ಮದ್ಮೆ ಗುಪ್ಪಾಡು ಇನ್ನಿತ ಎಂಗಳು ಖಾಲಿ ಮೆಡಿಕಲ್ಗೆ ಇಲ್ಲ ಇದ್ದೀನಿ ಮದ್ಮೆ ಜೋಕುಲು ಮಸ್ತ್ ಜನ ಉಳ್ಳೇರು ಎಜುಕೇಷನ್ದಾಗ ಉಳ್ಳೇರು ಸ್ಪೋರ್ಟ್ಸ್ದಾಗ ಉಳ್ಳೇರು ನಾನು ಬೊಂಬಾಡ್ಲ ಎಂಗಳು ಮತ್ತೆ ಡಿಸ್ಟ್ರಿಬ್ಯೂಷನ್ ಮಲ್ದ ಒಂದ ಸಮಯದ್ದು ಪುರಭವನೋಡು ಎಜುಕೇಷನ್ದ ಸಾಧಾರಣ 1,000 ಜೋಕ್ಲಿ ಮಲ್ದ ಒಂದು ದಾನಿ ನಗಲ್ನ ಸಾಕವಡ್ದ ಹತ್ರ ಈ ಕಾರ್ಯಕ್ರಮ ನಡ್ತೊಂದುಂಡು ಪ್ರತಿ ತಿಂಗಳ ಕಮ್ಮಿ 30 ಲಕ್ಷ ರೂಪಾಯಿ ಮಟ್ಟ ಡಿಸ್ಟ್ರಿಬ್ಯೂಷನ್ ಆಪುಂಡು. ಈ 30 ಲಕ್ಷ ರೂಪಾಯಿ ಬಲ್ತು ಬರ್ಪುಂಡು ಎಂಗ್ಲೇದಲ್ಲ ಇನ್ಕಮ್ ಇಜ್ಜಿ ಒಂದು ದಾನಿ ನಕಲು ಎಂಗ್ಲೇದಲ್ಲ ಒಂದು ದಾನಿ ನಕಲ್ಲೆ ದೇವೇರು ದಾನಿ ನಕಲ್ಡ ಎಂಗಳು ನಟದಕ್ಕಂತದ್ದು ದಾಂತಿ ನಗಲೆ ಕೂರ್ಪಿನಿ ಅವು ಇನ್ನಿತ ಕನ್ಯಾನ ಸದಸ್ಯನ್ನೇ ಆಡು ಎಕಡೆ ಪೂರ ಪುದಾರ್ ಬಂಡೇರು ಅತ್ತೊಂದು ಆನಂದ್ ಶೆಟ್ಟಿ ಆಡು ಎಂಗಳ ಪ್ರವೀಣ್ ಬೋಸ್ ಶೆಟ್ಟಿ ಮುಂಬೈದ ಆಡು ಅಂಜನೆ ಪ್ರಕಾಶ್ ಅನ್ನೆ ಡಾಕ್ಟರ್ ಪ್ರಕಾಶ್ ಶೆಟ್ರು ಅಂಜನೆ ರಾಕ್ಷಿ ಬಿಲ್ಡರ್ ರಾಜೇಶ್ ಅನ್ನೆ ಅರವಿಂದ್ ಅನ್ನೆ ಬೊಕ್ಕ ಮಸ್ತ್ ಜನ ಅಶೋಕ್ ಅನ್ನೆ ಕುಂದಾಪುರದಾರು ಮೆರಿಟಿ ಹಾಸ್ಪಿಟಲ್ ಟಿ ಆರು ಇಂಥ ಮಸ್ತ್ ಜನ ದಾನಿಲ್ನ ಉಮಾಕೃಷ್ಣ ಶೆಟ್ಟಿನಗಳು ಮಸ್ತ್ ಜನ ಬೊಂಬೈದಾಗಲ್ದ ಇತ್ತಿನಗಲ್ದ ದೆತ್ತೊಂದಿಂಗುಲು ಈ ಒಂದು ಕಾರ್ಯಕ್ರಮ ಮಲ್ತೊಂದಿಲ್ಲ. ನಮ್ಮ ಸಮಾಜವು ಕಷ್ಟ ಬರಬಲ್ಲಿ ಕಷ್ಟ ಬೈದಿಂದ ಕಷ್ಟದಾಂತಿನ ಮನುಷ್ಯನ ಜೀವನನೇ ಇಜ್ಜಿ ಪ್ರತಿಯವರೆಲ್ಲ ಎಂಗುಲ್ಲ ಬೋಡ್ನಾಥ್ ಕಷ್ಟ ತಿಂತಿನಾಗಲು ಭಂಗ ತಿಂತಿನಾಗಲು ದುಃಖ ತಿಂತಿನಾಗಲು ಮಾತಿರಲ್ಲ ಅಂಡ ಇನಿ ಇತ್ತಿನ ದಿನ ಎಲ್ಲೇ ಪೂಜಿ ಇದು ರಾತ್ರಿ ಅಂಡ ಪಗೆಲ ಆವಡೆ ನಿಕಲ್ನ ಜೋನುಡು ಏನೋ ಮಾತ್ರ ಕಷ್ಟ ಬೈದಿಂದ ಪರಿಹಾರ ಆಡು ಎರೆ ಮಾತ್ರ ಕಾಯಿಲೆ ಬೈದಿಂದ ಕಟ್ಟಿಲ್ದಪ್ಪೆ ಗುಣ ಮಲ್ಪಾಡು ನಮ್ಮ ಪ್ರತಿ ಇಲ್ಲಾಡ್ಲ ಸುಖ ಸಂತೋಷ ಉಪ್ಪಾಡು ಎಂಗಲ್ನ ಈ ಫೆಡ್ರೇಷನ್ದ ಕಾರ್ಯಕ್ರಮನೇ ಅವು ಫೆಡ್ರೇಷನ್ ಪುಡುದನೇ ಆಯ್ತು ಫೆಡ್ರೇಷನ್ ಓಲ ಒಂಜಿ ಮಲ್ಲ ಒಂಜಿ ವೈಭವಗ ಹತ್ರ ಫೆಡ್ರೇಷನ್ ಕೆಲಸ ಮಲ್ತೊಂದಿಜ್ಜಿ ಆಂಡ ವೈಭವಲ ಮಲ್ಪೋಡ ಆಪುಂಡು ದೇವನ್ನಗ ದುಡ್ಡು ಕನ್ನೋಡು ಅಂಡ ಐಕ್ ಬೋಡ್ತಿನ ದಾನಿ ನಗಲಿನ ಕನ್ನೋಡು ಅಂಡ ಆ ವೈಭವಲ ಬೋರ್ಡ್ ಆಪುಂಡು. ನಮ್ಮ ಲಾಸ್ಟ್ ಇಯರ್ ಉಡುಪಿಡೆ ರಡ್ಡದಿಂತ ಕಾರ್ಯಕ್ರಮ ಮಲ್ತ ಸುಮಾರು 75,000 ಜನ ನಮ್ಮ ಅಲ್ಲಿ ಹಿಡಿದು ಬೈದೇರು. ಈ ಸಾರಿ ಇಂಗಳು ಬೊಂಬಾಯ್ಡು ಮಲ್ದ ಬೊಂಬಾಯ್ಡ್ಲ ಭಾರಿ ಒಂದು 5,000-6,000 ಜನ ಬೈದೇರು ಒಳ್ಳೆದ ಮಾತಾ ಮುಂಬೈದ CM ಬೈದೇರು. ಲಾಸ್ಟ್ ಇಯರ್ ಉಡುಪಿಗೆ ನಮ್ಮ ಕರ್ನಾಟಕ CM ಬೈದೇರು. ನಮ್ಮ ಜಾಗತಿಕ ಬಂಡವಾಳ ಸಂಘ ಒಕ್ಕೂಟ ವರ್ಲ್ಡ್ ಒಂದು ಶಕ್ತಿ ಅದು ಇನ್ನು ನಡ್ತಂದು ನೀನು ಮೂಲ ಪೂರ ಬೈದ್ನಾಗಲು ಬಂದ್ ಸಂಘದ ಸುರತ್ಕಲ್ದಾಗುಳ್ಳೇರು ಸಾಲೆತ್ತೂರ್ದಾಗುಳ್ಳೇರು ಪೂರ ಮಾತೆಲ್ಲ ಬೈದಿನ ಈ ಒಂದು ಸಂಸ್ಥೆದ ಮಿತ್ತದ ಪ್ರೀತಿಗೆ ಬೈದೀನಿ. ಇನ್ನು ಅಕ್ಕ ಪುತ್ತೂರು ಬೈದೇರು ಮಹಿಳಾ ವಿಭಾಗದ ಅಧ್ಯಕ್ಷೆ ಬಚ್ಚದಾರಲ್ಲೇರು ಬೊಕ್ಕ ಲೋಕನ್ನೇ ಸುರತ್ಕಲ್ದ ಅಧ್ಯಕ್ಷರು ಎಂಗಲ ಉಪಾಧ್ಯಕ್ಷರು ವಿಶ್ವನಾಥ್ ಶೆಟ್ಟರುಳ್ಳೇರು ದಯನ್ಯ ಜಯಕರಣ್ಣ ಎಂಗಲ್ನ ಕಾರ್ಯದರ್ಶಿ ಚಂದ್ರಸನ್ನೆ ಬಂಟ್ವಾಳ ಮಲ್ಲ ಬಂಡ ಸಂಘದ ಅಧ್ಯಕ್ಷರಾರು ಬೊಕ್ಕ ಎಂಗಲ್ನ ಜಾಯಿಂಟ್ ಸೆಕ್ರೆಟರಿ ಪುಂಜೇರು ಸುರತ್ಕಲ್ ಮಾಜಿ ಅಧ್ಯಕ್ಷರು ಪ್ಯಾಟರ್ನ್ ಮೆಂಬರ್ ಪ್ರತಿ ಕಾರ್ಯಕ್ರಮದ ಎಂಗಲು ಟೂಪ್ವೇರು ಒಂದೊಂದು ಜವನಿ ಡಾಕ್ಟರ್ ಹರ್ಷಕುಮಾರ್ ರೈಕುಲ್ ಪುತ್ತೂರ್ದಾಗ ಪೂರ ರೈಕುಲ್ ಹೆಚ್ಚಿನ ಅಂತ ರೈಕುಲ್ ಬಾರಿ ಯೂತ್ ಬಾರಿ ಸ್ಟ್ರಾಂಗ್ ಉಳ್ಳೇರಾರು ಬಾರಿ ಕೆಲಸ ಮಲ್ಪನ ಉಮೇದುಂಡು ಫೆಡರೇಷನ್ ಎಟ್ಲ ಇನ್ವಾಲ್ವ್ ಆದುಳ್ಳೇರು. ಸತೀಶ್ ಅಣ್ಣ ಬಲ್ಲೆ ಇಡಬಲ್ಲೆ ಸತೀಶ್ ಅಣ್ಣ ಇಡಬಲ್ಲೆ ಬಲಿ ಇದೆ ಸತೀಶ್ ಅಣ್ಣ ಎಂಗಲ್ನ ಪ್ಯಾಟರ್ನ್ ಮೆಂಬರ್ ಬರಿತಾನೆ ಆಫೀಸರ್ನ ಓಕೆ ಎಂಗಲಿ ಮಾತಾವಿದೊಟ್ಲಾರ್ನ ಬಾರಿ ಸಾಕಾರ ಎದುರುಡು 5 ಲಕ್ಷ ರೂಪಾಯಿ ಕೊರ್ದು ಪ್ಯಾಟರ್ನ್ ಮೆಂಬರ್ ಆಗ್ತೇರು
ಬರಿತಾನೆ ಆಫೀಸರ್ನ ಸಂಪೂರ್ಣ ಸಹಕಾರನ ಉಂಡು ನಿಜ ಎಂಗ್ಲು ಎದ್ದಲ್ಲ ದೇವರ ನಟ್ಟು ಮನ್ನ ಈಗ ಹೊಸ ವರ್ಷ ಏರ್ ಮಾತ ಧಾನ್ಯಲೆಲ್ಲ ಅಕಲೆಲ್ಲ ದೇವರು ಸಂಪತ್ತು ಸುಖ ಮಾತ ಕೊರಡು ನಮ್ಮ ಸಮಾಜೋಡು ಮಾತೆಲ್ಲ ಇತ್ತಿನಗಳು ದಾಂತಿನಗಲೇ ಕೊರ್ದು ದಾಂತಿನಗಲೆಲ್ಲ ಅಕಲ್ನೆಲ್ಲ ಕಷ್ಟ ಪರಿಹಾರ ಆಡೋದು ಬಂದು ನಾವು ದೇವರ ಪ್ರಾರ್ಥನೆ ಮಲ್ಪ ಹೆಚ್ಚು ಪಾತ್ಯಾರ ಹೋಗಿ ದೂರ ದೂರ ಪೊರೆ ಉಂಡು ಎಂಗುಲು ಮಲ್ಲ ದೊಡ್ಡ ಕೊರತು ಎಲ್ಲ ನಿಗಲಿಗೆ ದೇವರನಕ್ಕ ಪ್ರಸಾದ ಒಂದು ಕೊರೊಂದಿಲ್ಲ ಎಂಗುಲು ನಿಗಲುಟ್ಟು ಏಪಲ ಉಲ್ಲ ನಿಗಲಿ ಹೂವೇ ನಮ್ಮದ ಭಂಗ ಬರ್ತಂದ ಕಷ್ಟ ಬರ್ತಂದ ಅನ್ಯಾಯ ಅಂಡ ಪ್ರತಿಯೊಂದಿಲ್ಲ ಜಾಗತಿಕ ಬಂಡ ಸಂಘ ನಿಗಲು ಒಟ್ಟುಗುಂಡು ಬಂದ್ರೆ ಅನ್ನು ಬಾರಿ ಐಕೊಂಜಿ ಖುಷಿ ಪಡೆವೆ ದೇವರನ್ನ ನಿಗುಲು ಎಂಕಲ್ನನಿ ಫ್ಯಾಮಿಲಿ ಎಂಕಲ್ನನಿ ಕುಟುಂಬ ನಿಗಲಿ ಎರಲ ಬಂಗೋಡು ಇತ್ತಂದ ಎಂಗ್ಲಿ ಎರಲಿ ಇಜ್ಜೇರಂತಿನ ಪರಿಸ್ಥಿತಿ ನಿಗಲಿ ಎರಲ ಎನ್ನರ ಬಲ್ಲಿ ಎಂಗುಲು ಉಲ್ಲ ಎಂಗ ದೇವರ ದಯಟ್ಟು ನಾವು ಸಮಾಜ ಇತ್ತು ಸ್ಟ್ರಾಂಗ್ ಉಂಡು ನಮ್ಮ ಸಮಾಜದ ಎತ್ತು ಮಲ್ಲ ಮಲ್ಲ ಜನಕ್ಕೂ ಲೇರು ಎತ್ತು ದೊಡ್ಡ ಆಯ್ತು ಬೇತೆ ಡಿಪಾರ್ಟ್ಮೆಂಟ್ ಲೆವೆಲ್ ಆಡು ಪ್ರತಿ ಒಂಜಿ ನಮ್ಮ ಮಹಿಳೆಯರು ಎತ್ತು ಸ್ಟ್ರಾಂಗ್ ಲೇರು ಒಂಜೊಂಜಿ ಮಹಿಳೆಯರು ಬಂದ ಅವು ಸಿರಿ ಇತ್ತಿಲಕ್ಕ ಅಂಚ ಆತ ನಂಗೆ ಶಕ್ತಿ ದೇವರು ಕೊಡ್ತೇರು ದೇವರು ಅನುಗ್ರಹ ಮಾಡ್ತೇವೆ ನಮ್ಮ ಒಕ್ಕ ಬಂಟೆರಿಂದ ಹತ್ತು ನಮ್ಮ ಬೇತೆ ಸಮಾಜದಾಗಲಿನ ಪ್ರೀತಿ ಮಲ್ಪೋಣ ಬೇತೆ ಸಮಾಜದಾಗಲಿನ ನಮ್ಮ ಒಟ್ಟಿಗೆ ತರೋದಿಲ್ಲ ನಮ್ಮ ಅಕಲಿಗೆಲ್ಲ ಸಾಧ್ಯ ಆಯ್ತು ಸಾಕಾರ ಕೊರೋದಿಲ್ಲ ಮಸ್ತ್ ಜನಗಳು ನಮ್ಮಡೆ ಬರ್ಪೇರು ಬಂಟೆರ ಸಂಘದ ಹತ್ತು ದಾದಾನ್ಲ ಮುಲ್ಲು ದಾದಾನ್ಲ ಒಂಜಿ ಉಪಕಾರ ಆಪನ ದೃಷ್ಟಿ ಬರ್ಪೇರು ನಮ್ಮ ಸಮಾಜ ಎತ್ತೋ ಜೋಕುಲೆಗೆ ಅಪ್ಪೆಮ್ಮೆ ದಾಂತಿನ ಜೋಕುಲಿಲ್ಲ ಎತ್ತೋ ಒಂದೆಟ್ಟು ಜವಾನದಿಗೆ ಕಣ್ಣಂತ ಆಯ್ತದ ಜೋಕುಲು ಬಿಡೇದಿ ಗತಿದಂತೆ ಉಪನಾಗ ಉಳ್ಳೇರು ಎಜುಕೇಷನ್ ದಾಂತ ಮಸ್ತ್ ಚೆನ್ನಾಗಿ ಉಳ್ಳೇರು ತಡ್ಪಲ್ದ ಮುಳಿತ ಇಲ್ಲಿತ್ತದ ಎಂಗುಲೇನೋ ಅಂತ ಐತೆ ನಮ್ಮ ಮಗಳು ಎಲ್ಲ ಫಂಡ ನಂಬುಜೇರು ಅಡೆ ಅಲ್ಲಿಗೆ ಹೋಗುಜೇರಾಗಲು ಈಗ ಮುಳಿತ ಇಲ್ಲಿ ಏರ್ನ ಉಂಡಿತ್ತು ಅಂತೇಳಿ ಏತು ಇಲ್ಲಿ ಬೋರ್ಡ್ನಿಗಲ್ಲಿ ಇಲ್ಲಿ ಒಂಜಿ ಮುಳಿತ ಇಲ್ಲಿ ಪ್ಲಾಸ್ಟಿಕ್ ಕವರ್ ಪಾಡ್ದು ಏತು ಆತ ಅಂಚಿ ಇಂಗ್ಲು ಈಗ ಅಂಚಿ ಕಾರ್ಕಾಲದ ಅಂಚಿ ಮಾತ ಪೋತ ಇಂಗ್ಲು ಕುಂದಾಪುರ ಸೈಡ್ಲ ಪೋತ ಇಂಚಿ ಬೆಳ್ತಂಗಡಿಗ್ಲ ಪೋತ ಮಸ್ತ್ ಜನ ಬಂಗದಾಗ ಉಳ್ಳೇರು ನಮ್ಮಡ ಬಂಗದಾಗ ಉಳ್ಳೇರು ಅಕಲ್ಲಿ ನಮ್ಮಡ್ದು ನಮ್ಮ ಸಹಾಯ ಮಲ್ತೊಂದಿಲ್ಲ ನಮ್ಮ ದಾನಿಲೆಗೆ ನನ್ನ ಶಕ್ತಿಗೆ ಹೊರಡು ಆಗಲ್ಲ ಕೊನೆ ದೊಡ್ಡ ನಮ್ಮ ಮಲ್ಪುನು ಇನ್ನು ಮುಲ್ಕಿಡ್ ಬಾರಿ ಸುಗದ ಪ್ರಾಜೆಕ್ಟ್ ಆಪುನು ಕನ್ಯಾನ ಸದಸ್ಯನ ಪುದಾರಡು ಅವು ಆಂಡ ಐಟ್ ಬತ್ತಿನ ದುಡ್ಲ ಇದೇ ಕೆಲಸಲ್ಲಿ ಮಾತ್ರ ಯೂಸ್ ಆಪುಂಡು ಆ ತಂದೆ ಅವರು ತೋನ್ಸಿ ಆನಂದನ್ನ ಪ್ರವೀಣ್ ಬೋಸೆಟ್ನ ಆಫೀಸು ಮಸ್ತ್ ಜನ ದಾನಿಲಗಳು ದುಡ್ಡು ಕೊರೊಂದು ಉಳ್ಳೇರು ಅಕಲಿಗೆಲ್ಲ ಅಕಲ ಇಡೀ ಫ್ಯಾಮಿಲಿಗೆ ಎಡ್ಡೆ ಮಲ್ಪಾಡು ನಮ್ಮ ಜೋಕುಲೆಗೆ ಇನ್ನು 100% ಇತ್ತಂದ್ರೆ ಜೋಕುಲೆಗೆಲ್ಲ ಕಲ್ಪರೆ ಬಂಗ ಉಂಡು ಅಕಲಿಗೆಲ್ಲ ಇದು ಕಾಲೇಜಲ್ಲಿ ಸ್ಕೂಲಲ್ಲಿ ಪೂರ ಡೊನೇಷನ್ ಅಂತ ಹೋಗಿರಲ್ಲ ಸೀಟ್ ತಿಕ್ಕೊಂದಿಜ್ಜಿ ಮೆಡಿಕಲ್ದು ಹಾಸ್ಪಿಟಲ್ ಅಡ್ಮಿಟ್ ಅಂಡ ಅಕಲಿಗೆ ದೊಡ್ಡ ಕಟ್ಟಿದಿಂದ ಅಂಡ ಹಾಸ್ಪಿಟಲ್ದಾಗುಲ್ಲದೆ ತೋರಿಜಿ ರಂಚಿನ ಪರಿಸ್ಥಿತಿ ನಮ್ಮ ಬಂಟೇರಿ ಹಾಸ್ಪಿಟಲ್ದಾಗುಲ್ಲು ದಲ ಹೆಚ್ಚ ರಿಯಾಯಿತಿ ಕೊರೊಂದು ಇಜ್ಜೇರು ಅಗುಲೆ ಕೊರ್ಪುಂಡ ದೇವರ ದಯಟ್ಟು ನಮ್ಮ ಬಂಟೇರಿ ಕೊರೋಲಿ ಅಂಡ ಕೊರೊಂದು ಇಜ್ಜೇರು ದಾಲ ಮಲ್ಪರೆ ಆಪುಜಿ ಕೊರಿನೇನು ನಮಗೆ ತೊನಡತ್ತಂದು ಬೆತ್ತಲ್ಲಿ ನಂಗೆ ಹೋರಾಟ ಮಲ್ಪರೆ ಆಪುಜಿ ಅಂಚೆನಟ ಹತ್ರ ದೇವ್ರು ಮಾತೆಲ್ಲ ನಮ್ಮ ರಾಜಕೀಯ ಏತು ಸ್ಟ್ರಾಂಗ್ ಇಲ್ಲ ಇಡೀ ಗೌರ್ಮೆಂಟ್ ಒಂದೊಂದು ಸ್ಟ್ರಾಂಗ್ ನಮ್ಮ ರಾಜಕೀಯದ ಬಂಟೇರು ನಾವು ಇಲ್ಲ MP ಇಲ್ಲ ಉಳ್ಳೇರು ಆ ಮಾತ ಇಲ್ಲ ನಮ್ಮ ಮಾತೆಲ್ಲ ಇಲ್ಲ ಅಂಡ ಒಂಜಿ ಮಾತ್ರ ನಮ್ಮ ಇಜ್ಜವನ್ನಾಗ ನಮ್ಮ ಮಾತು ಒಟ್ಟುಗಿಜ್ಜ ನಮ್ಮ ಒರಿ ಬೇಲೆ ಮಲ್ಪನ ತೋರೆ ಆಪುಜಿ ನಂಗೆ ಹತ್ರ ಒರಿ ಡೊನೇಷನ್ ಕೊರ್ಪಿನ ತೋರೆ ಆಪುಜಿ ಆಯ್ ಡೊನೇಷನ್ ಕೊರ್ಪಿನ ಆಯನ ದುಡ್ಡು ಕೊರ್ಪಿನ ಅಂದಲ್ಲ ಆಯ್ ದ್ಯಾ ಕೊರ್ಪಿನ ಅಂಚಿನ ಪರಿಸ್ಥಿತಿ ಜನಗಳು ನಮ್ಮ ಮಕ್ಕಳು ಉಳ್ಳೇರು ಇಂಚಿನ ಮತ್ತು ದುಷ್ಟಿರುವಂಥ ಕಮ್ಮಿ ಎಡ್ಡೆ ಸಮಾಜ ಎಡ್ಡೆ ಆಪನು ಮಾತೆಲ್ಲ ಎಡ್ಡೆ ಬುದ್ಧಿ ಕೊರಡು ಹೊಸ ವರ್ಷ ಮಾತೆಲ್ಲ ಎಡ್ಡೆ ಆಲ್ಪಡ್ಕೊಂಡು ಏನ ಎರಡು ಪಾತ್ರ ಮುಟ್ಟಾಲ ಸೊಲ್ಮೇಲೆ ಅಧ್ಯಕ್ಷರಾಗಿನ ಹರೀಶ್ ಅಣ್ಣ ನಮ್ಮೊಂದಿಗೆ ಜಾಗತಿಕ ಬಂಟ ಸಂಘದ ಒಕ್ಕೂಟದ ಇನ್ನೋರ್ವ ಪೋಷಕ ಸದಸ್ಯರು ಗೌರವಾನ್ವಿತರಾದ ಸತೀಶ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಅಧ್ಯಕ್ಷರಾದ ಹರೀಶ್ ಶೆಟ್ಟಿ ಅವರು ಆರ್ಥಿಕ ಬಡತನ ಎನ್ನುವಂಥದ್ದು ಎಲ್ಲ ಸಮುದಾಯದಲ್ಲಿದೆ. ಬಂಟ ಸಮಾಜದ ವಿಶೇಷ ಅಂದರೆ, ಜಾಗತಿಕ ಬಂಟ ಸಂಘದ ವಿಶೇಷ ಅಂದರೆ 100 ಅರ್ಜಿ ಬಂದರೆ 100 ಅರ್ಜಿಯಲ್ಲಿ 10 ಅರ್ಜಿ ಇತರ ಸಮುದಾಯದವರನ್ನು ಅವರ ಬೇಡಿಕೆಗೆ ಸ್ಪಂದಿಸುವಂಥ ಹೃದಯ ಶ್ರೀಮಂತಿಗೆ ಇವತ್ತು ಜಾಗತಿಕ ಬಂಟ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಹರೀಶ್ ಅಣ್ಣನವರದ್ದು. ಇವತ್ತು ಅನೇಕರು ಇತರ ಸಮುದಾಯದವರು ಅರ್ಜಿ ಕೊಟ್ಟಿದ್ದಾರೆ, ಆಗಮಿಸಿದ್ದಾರೆ. ಸಾಂಕೇತಿಕವಾಗಿ ಕೆಲವು ಅರ್ಜಿಗಳನ್ನು ಇವತ್ತು ಅವರಿಗೆ ಆರ್ಥಿಕ ಸಹಾಯ ನೀಡುವವರಿದ್ದೇವೆ. ಪುರುಷೋತ್ತಮ ಸಫಲ್ಯ ಇದ್ದರೆ ದಯವಿಟ್ಟು ಬರಬೇಕು.
ಶಕುಂತಳ ಕೆರ ಶಂಕರ ಮೊಗವೀರ ಕುಂದಾಪುರ. ರಾಜೇಶ್ ಶೆಟ್ಟಿ ಕಾಸರಗೋಡು. ಜಯರಾಮ್ ಶೆಟ್ಟಿ ಹೇರೂರು ಬ್ರಹ್ಮಾವರ. ಜಯರಾಮ್ ಶೆಟ್ಟಿ. ಯಶೋಧ ಡಾಕ್ಟರ್ ಸುಂದರ್ ಶೆಟ್ಟಿ ಬೆಳ್ತಂಗಡಿ. ಸುಧಾಕರ್ ಶೆಟ್ಟಿ ಕುಂದಾಪುರ. ಹೀರೂರು ಬೈಂದೂರು. ಸುಜಾತ ಶೆಟ್ಟಿ ಕುಕ್ಕುಂಜೆ ಕಾರ್ಕಳ ತಾಲೂಕು. ಶಂಕರ್ ಶೆಟ್ಟಿ ಪುಂಜಾಲಕಟ್ಟೆ ಬೆಳ್ತಂಗಡಿ. ಶಾಲಿನಿ ಜಿ ರೈ ನಡ್ಸಾಲು. ಶಾಲಿನಿ ಜಿ ರೈ ಕೆ ಚಂದ್ರಶೇಖರ್ ಶೆಟ್ಟಿ ಕಕ್ಕುಂಜೆ. ನಾಗೇಶ್ ಶೆಟ್ಟಿ ಮಾರಣಮಿಕಟ್ಟೆ ಮ್ಯಾಂಗಳೂರು. ರತ್ನಾವತಿ ಶೆಟ್ಟಿ ಬ್ರಹ್ಮಾವರ. ರತ್ನಾವತಿ ಶೆಟ್ಟಿ ಬ್ರಹ್ಮಾವರ ಇಲ್ಲಲ್ಲ. ಅಮಿತ್ ಕುಮಾರ್ ಶೆಟ್ಟಿ ಕಾರ್ಕಳ ತಾಲೂಕು. ಸರಸ್ವತಿ ಶೆಟ್ಟಿ ಬೆಳ್ತಂಗಡಿ. ಆಶಾ ಹೆಬ್ರಿ ಮುದ್ರಾಡಿ ಪೋಸ್ಟ್ ಹೆಬ್ರಿ. ಶುಭಾ ಪ್ರದೀಪ್ ಶೆಟ್ಟಿ ಮುರಾರ್ ರೋಡ್ ಥಾಣೆ ಮುಂಬೈ. ಶುಭಾ ಪ್ರದೀಪ್ ಶೆಟ್ಟಿ. ಕೆ ಪದ್ಮನಾಭ ಶೆಟ್ಟಿ ಕಾಸರಗೋಡು. ಕೆ ಪದ್ಮನಾಭ ಶೆಟ್ಟಿ ಕಾಸರಗೋಡು. ಕೆ ಕಮಲ ಶೆಟ್ಟಿ ಆವರ್ತಿ ಬ್ರಹ್ಮಾವರ ತಾಲೂಕು. ಬಾಬು ರೈ ಕಾಸರಗೋಡು. ಜಯಕರ್ ಶೆಟ್ಟಿ ಗುಲ್ವಾಡಿ ವಿಲೇಜ್ ಕುಂದಾಪುರ. ಶಶಿಕಲಾ ಬೆಳ್ತಂಗಡಿ ತಾಲೂಕು. ಬಾಲಕೃಷ್ಣ ಶೆಟ್ಟಿ ನಿಟ್ಟೆ ಕಾರ್ಕಳ ತಾಲೂಕು.
ಆನಂದ ಶೆಟ್ಟಿ ಮೊಳಹಳ್ಳಿ ಕುಂದಾಪುರ ತಾಲೂಕು. ಆನಂದ ಶೆಟ್ಟಿ ಮೊಳಹಳ್ಳಿ ಕುಂದಾಪುರ ತಾಲೂಕು. ಗೋವಿಂದ ಕೋಳಿಯಾರ್ ಸೂರಿಂಜೆ ಮಂಗಳೂರು. ಪ್ರಿಯಾ ಶೆಟ್ಟಿ ಆರ್ಯಾಪುರ ಪುತ್ತೂರು. ರಾಮಣ್ಣ ಶೆಟ್ಟಿ ಕೆಲ್ಲೂರು.
ಬಟ್ಟೆಗಾಗಿ ಆರ್ಥಿಕ ಸಹಾಯ ಅಪೇಕ್ಷಿಸಿ ಬಂದ ಅರ್ಜಿ ಅವರು ಎಲ್ಲ ಸಿಕ್ಕಿದೆ ಅಂತ ಭಾವಿಸ್ತೇವೆ. ಈಗ ನಮ್ಮನ್ನು ಉದ್ದೇಶಿಸಿ ಪುತ್ತೂರು ಬಂಟರ ಯುವ ವಿಭಾಗದ ಡಾಕ್ಟರ್ ಹರೀಶ್ ಕುಮಾರ್ ರೈ ಇವರು 2 ವಿಚಾರವನ್ನು ತಿಳಿಸಬೇಕಾಗಿ ವಿನಂತಿ ಮಾಡ್ತಿದ್ದೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಆಯೋಜಿಸಿರುವಂಥ ನೊಂದವರ ಕಷ್ಟದಲ್ಲಿರುವ ಅವರ ಕಣ್ಣರಿಸುವಂಥ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ವೇದಿಕೆಯಲ್ಲಿರುವಂಥ ನಮ್ಮ ಬಂಟ ಸಮಾಜದ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ, ಇವತ್ತು ಬಂಟ ಸಮುದಾಯ ಇರ್ಬೋದು, ಬೇರೆ ಸಮುದಾಯ ಇರ್ಬೋದು, ಅದೆಷ್ಟೋ ದೊಡ್ಡ ದೊಡ್ಡ ಸಾಧಕರು ವ್ಯಕ್ತಿಗಳು ಬಂದಿದ್ದಾರೆ, ಹೋಗಿದ್ದಾರೆ, ಇವತ್ತು ಇದ್ದಾರೆ. ಆದರೆ ನಿರಂತರವಾಗಿ ಹಲವು ವರ್ಷಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಮಾನವೀಯ ಕಾರ್ಯವನ್ನು ಮಾಡ್ತಾ ಅದೆಷ್ಟೋ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಹೃದಯ ಶ್ರೀಮಂತಿಕೆಯ ಒಬ್ಬ ವ್ಯಕ್ತಿ ಇದ್ರೆ ಅದು ಬೇರೆ ಯಾರೂ ಅಲ್ಲ, ಐಕಾಲ ಹರೀಶ್ ಅಣ್ಣನವರು. ನನಗೆ ನಿನ್ನೆ ಒಬ್ಬರು ನಮ್ಮ ಪುತ್ತೂರಿನಿಂದ ಫೋನ್ ಮಾಡಿದ್ರು, ನನ್ನ ಮಗ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಕಳೀತಾ ಇದ್ದಾನೆ, ನಿಮ್ಮ ಬಂಟರ ಸಂಘದಿಂದ ಏನಾದರೂ ನೀವು ಕೊಡಬೇಕು ಅಂತ. ನಾನು ಹೇಳಿದೆ ಮೀಟಿಂಗ್ನಲ್ಲಿ ನಾವು ಮಾತಾಡಿ ನಾವು ಅಮೌಂಟ್ ಫಿಕ್ಸ್ ಮಾಡ್ತೇವೆ ಅಂತ. ಆಗ ಅವ್ರು ಹೇಳಿದರು, ಯಾಕೆ ನಿಮ್ಮ ಬಂಟರ ಸಂಘದಲ್ಲಿ ಹಣ ಇಲ್ವಾ ಅಂತ. ನಾನು ಹೇಳಿದೆ, ಹಣ ಎಲ್ಲಿಂದ ನಮಗೆ ಬರ್ತದೆ, ಯಾರು ಕೊಡ್ತಾರೆ ನಮಗೆ? ಆಗ ಉಂಟಲ್ಲ ನಿಮ್ಮ ಬಂಟರ ಸಂಘದಲ್ಲಿ ಬೇಕಾದಷ್ಟು ಹಣ ಅಂತ. ಯಾಕಂದರೆ ಜನರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದರೆ, ಬಂಟರ ಸಂಘದಲ್ಲಿ ಹಣ ತುಂಬ ಇದೆ, ಅವರು ಸುಲಭದಲ್ಲಿ ಧರ್ಮಾರ್ಥವಾಗಿ ನಮಗೆ ಕೊಡ್ತಾರೆ ಅಂತ. ಹಾಗಲ್ಲ, ಯಾರಿಂದ ಹಣವನ್ನು ಸಂಗ್ರಹಿಸಿ ಇನ್ನೊಬ್ಬರಿಂದ ಹಣವನ್ನು ಸಂಗ್ರಹಿಸು ತುಂಬ ಕಷ್ಟದ ಕೆಲಸ. ನಿಮಗೆ ಕೊಡುವಂಥದ್ದು ಉಂಟಲ್ಲ, ಅದು ಸುಲಭದ ಕೆಲಸ. ಇಂಥ ಒಂದು ದೊಡ್ಡ ಪುಣ್ಯದ ಕೆಲಸ ಈ ಜಾಗತಿಕ ಬಂಟರ ಸಂಘದ ಒಕ್ಕೂಟದಿಂದ ನಿರಂತರವಾಗಿ ನಡೀತಾ ಬರುವಂಥದ್ದು. ನಾನು ಯುವ ಬಂಟರ ಸಂಘದ ಅಧ್ಯಕ್ಷನಾಗಿ ಇವತ್ತಿನವರೆಗೆ ನನಗೆ ಪ್ರತಿ ಹಂತದಲ್ಲೂ ನನ್ನನ್ನು ಪ್ರೋತ್ಸಾಹಿಸಿ ಮಾರ್ಗದರ್ಶನ ನೀಡುತ್ತಾ ಬಂದವರು ಐಕಲ ಹರೀಶ್ ಶೆಟ್ಟಿಯವರು. ಹಾಗಾಗಿ ನನಗೆ ಅವರ ಮೇಲೆ ತುಂಬ ಪ್ರೀತಿ. ನಮ್ಮ ಬಂಟ ಸಮಾಜದಲ್ಲಿ ಹೇಗಿದೆ ಅಂತ ಹೇಳಿದರೆ, ಒಬ್ಬರು ಮೇಲಕ್ಕೆ ಹೋದರೆ ಯಶಸ್ಸು ಕಂಡ್ರೆ ಅವರನ್ನು ತುಳಿಯುವವರು, ಅವರ ಮೇಲೆ ಸವಾರಿ ಮಾಡುವವರು ಹೆಚ್ಚು. ಆದರೆ ಅವರು ಹಾಗಲ್ಲ. ಇವತ್ತು ಕೂಡ ಹಾಗೆ ಪ್ರತಿ ಹಂತದಲ್ಲೂ ನೀನು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ಪ್ರೋತ್ಸಾಹದಾಯಕವಾದಂಥ ವ್ಯಕ್ತಿತ್ವವನ್ನು ಅವರು ಮೈಗೂಡಿಸಿಕೊಂಡವರು. ಈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಐಕಲ ಹರೀಶಣ್ಣ ಇರ್ಬೋದು, ಕರ್ನೀರೆ ವಿಶ್ವನಾಥ್ ಶೆಟ್ರು ಇರ್ಬೋದು, ನಮ್ಮ ಕೋಶಾಧಿಕರು ಅಧ್ಯಕ್ಷರು ಇರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಅವರೆಲ್ಲರ ತಂಡ ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಇನ್ನಷ್ಟು ಮಾನವೀಯ ಕಾರ್ಯಗಳನ್ನು ಮಾಡ್ತಾ ನೊಂದವರ ಜಾತಿ ಭೇದ ಮರೆತು ಮನೆ ಬೆಳಗಿಸುವಂಥ ಕಾರ್ಯವನ್ನು ಮಾಡಲಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಬಂಟ್. ಪುತ್ತೂರಿನ ಅಧ್ಯಕ್ಷರಾದ ಹರೀಶ್ ಕುಮಾರ್ ರೈ ಅವರೇ, ನಮ್ಮೊಂದಿಗೆ ಗುರುಪುರ ಬಂಟರ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ರು ಇದ್ದಾರೆ. ದಯವಿಟ್ಟು ಸಂತೋಷ್ ಶೆಟ್ರು ವೇದಿಕೆ ಹತ್ತಿರ ಬರಬೇಕು. ಅಧ್ಯಕ್ಷರು ಗೌರವಾರ್ಪಣೆ ಮಾಡುವವರಿದ್ದಾರೆ, ಅದನ್ನು ಸ್ವೀಕರಿಸಬೇಕು. ಸುರತ್ಕಲ್ ಬಂಟರ ಸಂಘದ ಒಂದು ಪ್ರತಿಷ್ಠಿತ ಸಂಸ್ಥೆ, ಅದರ ಅಧ್ಯಕ್ಷರಾದ ಲೋಕಾಯ ಶೆಟ್ರು ನಮ್ಮೊಂದಿಗಿದ್ದಾರೆ. ಅವರು ತನ್ನ ಅನಿಸಿಕೆಗಳನ್ನು ಹೇಳಬೇಕಂತ ಕಾತರದಲ್ಲಿದ್ದಾರೆ. ಲೋಕಾಯ ಶೆಟ್ರು ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಸುರತ್ಕಲ್ ಜಾಗತಿಕ ಬಂಟ ಒಕ್ಕೂಟದ ಈ ಒಂದು ಅರ್ಥಪೂರ್ಣ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಮಹನೀಯರೇ, ಸಭಾಸದರೇ, ಈ ಒಂದು ಜನಸೇವೆ ಜನಾರ್ದನ ಸೇವೆ ಎಂಬ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು ಮತ್ತು ಅವರ ತಂಡ ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ಸುರತ್ಕಲ್ ಬಂಟರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮಗೆ ತಿಳಿದಂತೆ ಸುರತ್ಕಲ್ ಬಂಟರ ಸಂಘಕ್ಕೆ ಜಾಗತಿಕ ಬಂಟರ ಸಂಘದಿಂದ ಅನಾಥರ ಮನೆಗೆ 5-6 ಮನೆಗಳಿಗೆ ಆರ್ಥಿಕ ಸಹಾಯವನ್ನು ನೀಡಿ ನಮಗೆ ಪ್ರೋತ್ಸಾಹವನ್ನು ನೀಡಿರುತ್ತಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಸುರತ್ಕಲ್ ಬಂಟರ ಸಂಘದ ಪ್ರತಿಯೊಂದು ಅರ್ಜಿಯನ್ನು ಪರಿಶೀಲಿಸಿ ಯಾವುದೇ ಅರ್ಜಿಯನ್ನು ತಿರಸ್ಕರಿಸದೆ ನಮಗೆ ಎಲ್ಲ ರೀತಿಯ ಧನ ಸಹಾಯವನ್ನು ಕೂಡ ನೀಡಿದ್ದಾರೆ.
ಇಂತಹ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುತ್ತಿರುವಂಥ ಹರೀಶ್ ಶೆಟ್ಟಿ ಹಾಗೂ ಅವರ ತಂಡಕ್ಕೆ ಸುರತ್ಕಲ್ ಬಂಟರ ಸಂಘವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಕೂಡ ಇವರ ಅಧ್ಯಕ್ಷತೆಯಲ್ಲಿ ಮುಂದುವರಿಯಲಿ, ನಾವೆಲ್ಲರೂ ಅವರಿಗೆ ಸಹಕಾರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕರಿಸಬೇಕೆಂದು ವಿನಂತಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ಶೆಟ್ಟಿಯವರೇ, ನಮ್ಮೊಂದಿಗೆ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವವರು ಉಪಾಧ್ಯಕ್ಷರಾದ ಕರ್ನಿರಿ ವಿಶ್ವನಾಥ್ ಶೆಟ್ಟಿಯವರು ಕೇವಲ ದುಡಿಮೆ ಮಾತ್ರ ಅಲ್ಲ, ತನ್ನದೇ ಆದ ಒಂದು ಸ್ಥಳ, ಸುಮಾರು ವಿಶೇಷ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಇವತ್ತು ಎಲ್ಲ ಮಹಿಳೆಯರ ಪ್ರತಿನಿಧಿಯಾಗಿ ಪುತ್ತೂರು ಮಹಿಳಾ ವಿಭಾಗದ ಅಧ್ಯಕ್ಷರಾದ ಗೀತಾ ರೈ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ತನ್ನ 2 ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿ ಮಾಡ್ತಿದ್ದಾರೆ. ಮಾತೆಯನ್ನ ಮೋಟಿದ ಬಂದಿಲ್ಲ ಎದುರೆತ್ತಿನ ಎನ್ನ ಪ್ರೀತಿದ ಅಣ್ಣ ಅಕ್ಕನಾಗಲೇ ಇನಿ ಯಾನೊಂದು ಬಾರಿ ಆಕಸ್ಮಿಕ ಕೊಡೆಂಕಿ ಈ ವೇದಿಕೆ ಅಂಡ್ ಹರೀಶಣ್ಣ ಹಿರೇಗೆ ಮಸ್ತು ವಂದನೆಲು ಇಂಚಿನ ಈ ಕಾರ್ಯಕ್ರಮಡು ಸೇರುನಂಚಿನ ಈ ಜಾಗತಿಕ ಬಂಟರ ಸಂಘದ ಒಕ್ಕೂಟೋಡು ಇಂಚ ಈ ಪಾಪದ ಕ್ಲೇಪುರ ಕೊರ್ಪುನಂಚಿನ ಕಾರ್ಯಕ್ರಮಡು ಒಂಜಿ ಯಾನ ಭಾಗವಹಿಸಾಯಿನ ಒಂಜಿ ಬಾರಿ ಹೆಮ್ಮೆ ಉಂಡು ಎಂಕ್ ಹರಿಶನ್ನಾಗಿ ಏಪಲ ಈ ಒಂದು ಭಾಗ್ಯನು ದೇವರು ಒದಗಿಸದು ಕೊರಡು ಪಂಡದು ಏನ ದೇವರಡಕ್ಕೆ ಏನೊಂದು ಎನ್ನರಡ್ಡು ಪಾತಿರನು ಅಂತ ಮಲ್ಲ ಯೋಜನೆ ಪಡೆದರು ಹೊಸ ಪದಾಧಿಕಾರಿಗಳ ಆಯ್ಕೆ ಆಯ್ನಗಲು ಅದನ್ನ ಯೋಜನೆ ಪೂರ ಯಶಸ್ವಿ ಆವಡು ದೇವರನ ಅನುಗ್ರಹ ಸದಾ ಇಪ್ಪಡು ಪಂಡದು ಈ ಸಂದರ್ಭ ದೇವರ ಪ್ರಾರ್ಥನೆ ಮಲ್ತೊಂದು ನಮ್ಮೊಟ್ಟು ಇಪ್ಪನಾರು ನಮ್ಮ ಒತ್ತು ಗುರುಕರಾಯನ ವಿಶ್ವನಾಥ ರಾಯ್ಕಲು ಅರ್ನ ಒಂದು ಮಲ್ಲ ಆಸ್ತಿನ ಜಾಗತಿಕ ಬಂಟರ ಸಂಘ ಒಕ್ಕೂಟಗೂ ಕೊಡ್ತಾರೆ. ಇನಿ ನಮ್ಮ ಪೂರ ಕಾರ್ಯಕ್ರಮಗಳ ನಿರಂತರವಾದ ಸಹಕಾರ ಕೊರೊಂದು ಒಕ್ಕೂಟದ ಉತ್ತು ಗುರುಕರ್ ನಿಲುಬಿಟ್ಟು ರೆಡ್ಡು ಪಾತಾರ. ಈಗ ನಮಸ್ಕಾರ. ಜಾಗತಿಕ ಬಂಟರ ಸಂಘ ಒಕ್ಕೂಟದ ಪ್ರತಿ ತಿಂಗಳ ಆರ್ಥಿಕ ಸಹಾಯ ವಿತರಣಾ ಸಮಾರಂಭ ಅಧ್ಯಕ್ಷತೆಯನ್ನು ವಹಿಸಿದ ನೆಂಚಿನ ಗೌರವಾನ್ವಿತ ಐಕೆಳ ಹರೀಶ್ ಶೆಟ್ರ, ಇನ್ನು ದೂರದ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಂಚಿನ ಆಸ್ಟ್ರೇಲಿಯಾ ಬಂಟರ ಸಂಘದ ಅಧ್ಯಕ್ಷರಾದ ದಯಾನಂದ ಶೆಟ್ರ, ಮುಂಚೂರು ಲೋಕರ್ನ ಪುತ್ತೂರು ಮಹಿಳಾ ವಿಭಾಗದ ಅಧ್ಯಕ್ಷರ ಪುಂಜರ, ಪುತ್ತೂರದ ಯುವ ನಾಯಕರ ಜಯಕರಣ್ಣ, ಮುಜು ಬೇಟಪುರ ಮಸ್ತು ಬಂಟರ ಸಂಘದ ಅಧ್ಯಕ್ಷರ ಪುರ ಒಳ್ಳೆಯದು ಪದಾಧಿಕಾರಿನ ಗುಲ್ಲೇದಿgali ಮಾತರಿಗಳ ಪ್ರೀತಿದ ನಮಸ್ಕಾರ. ಐಕೆಳ ಹರೀಶ್ ಶೆಟ್ರ ಬಗ್ಗೆ ಇತ್ತ ಮಾತೆರೆಲ್ಲ ಗೊತ್ತುಂಡು, ಎಂದರ ವಿಶೇಷವಾದ ಪೊನಡುಂದಾಲ ಹರೀಶ್ ಶೆಟ್ರ ಮಲ್ಪುರ ಬೇಲೆ ಇನ್ನು ಪ್ರತಿ ಒಂಜಿ ಬಂಟ ಸಂಘದಲ್ಲೂ ಬಂಟೇರು ಪಾತ್ರ ನಂಚಿನ ಒಂಜಿ ವಿಷಯ ಆಗ್ತದೆ. ಹರೀಶ್ ಶೆಟ್ಟಿ ಈ ಒಂಜಿ ಸಂಸ್ಥೆದ ಅಧ್ಯಕ್ಷತೆಗೆ ತಂದಿದ್ದಾರೆ. ಐದು ತುಂಬು ಸಾಧಾರಣ ಒಂದು 25 ವರ್ಷ ಬೊಂಬಾಯಿ ಬಂಟಗಳು ಬೇಲೆ ಮಾಡಿದೆ. 2005 ಶುರು ಮಾಡಿದ ಈ ಕಾರ್ಯಕ್ರಮ ಬೊಂಬಾಯಿ ಮಲ್ಲ ಸಮಸ್ಯೆ ಅವರ ಬಲ್ಲ ಬತ್ತದು ಎರೆಗ್ಲದಾಲ ಇಲ್ಲು ಪುರ ಮುಡ್ತುದು ಏರ್ಲ ಗತಿಗೋತದ ಅಂತ ಪರಿಸ್ಥಿತಿ ಹೊರ ಬರ್ತದೆ. ಆ ಪುರ್ತುಡು ಹರೀಶ್ ಶೆಟ್ಟಿ ಅನ್ನೋದು ಎಂಗುಲು ಪ್ರತಿ ಒಂಜಿ ಚಾಲಿಗೆ ಇಲ್ಲಲೇಬೋದು ಅಗಲಿಗೆ ಬಿಡ್ತಾರೆ, ರೇಷನ್ ಪುಸ್ತಕ ಅವು ಇಲ್ಲ ಬಿಡ್ತಾರೆ, ಸಾಮಾನು ಒಂದು ಕಿನ್ನೆ ಮಟ್ಟದ ದೊಡ್ಡ ಆಪುರ್ತಿಗೆ ಕೊಡ್ತಾರೆ. 2005 ಆನಿಗೆ ಬಂಟೆನ ಬಗ್ಗೆ ಒಂಜಿ ಬೇತನೆ ಒಂಜಿ ಆಲೋಚನೆ ಬಿಟ್ಟು ಅಲ್ತಕ ಬೊಂಬಾಯಿ ಸಮಾಜ ಕಲ್ಯಾಣ ಕಾರ್ಯಕ್ರಮ ಮಾಡ್ತಾರೆ. ಹರೀಶ್ ಶೆಟ್ಟಿ ಅಧ್ಯಕ್ಷ ಆದ ಒಂಜಿ ಬಿಲ್ಡಿಂಗ್ ಕಟ್ಟಿದ ಆ ಸಮಾಜ ಕಲ್ಯಾಣ ಕಾರ್ಯಕ್ರಮ ನಡಪೋಡೆ ಬಂದ್ಬಿಡಿಕಾದ್ರೆ ಒಂಜಿ ನಿರಂತರ ನಡಪೋಡು ಬಂದ್ಬಿಡಿ ಒಂಜಿ ಬಿಲ್ಡಿಂಗ್ ಪೂರ ಕಟ್ಟಿದೆ. ಇನಿ ಎಂಗುಲು 24 ಲಕ್ಷ ಶುರು ಮಾಡಿದ ಬೇಲೆ ಇನಿ 2.3 ಕೋಟಿ ರೂಪಾಯಿ ಡಿಸ್ಟ್ರಿಬ್ಯೂಷನ್ ಅವಳು ಆ ಒಂದುಂಟು. ಸಾವಿರ ಜೋಕುಲಿಗೆ ವಿದ್ಯಾಭ್ಯಾಸಕ್ಕೆ ಒಂದುಂಟು. ಇಲ್ಲಿ ಬೊಂಬಾಯಿಡೆ ದೊಡ್ಡ ಗಾತ್ರ ಏರ್ನಲ್ ಎಜುಕೇಷನ್ ಉಂಟು. ಅಂಚಿನ ಪೂರ ಕೆಲಸ ಪೂರ ಹರೀಶ್ ಶೆಟ್ಟಿ ಮಾಡಿದ್ದಾರೆ. ಅಲ್ತಗ ಹರೀಶ್ ಶೆಟ್ಟಿ ಊರು ಬರ್ತಾರೆ. ಈ ಜಾಗತಿಕ ಬಂಟರ ಸಂಘದ ವೈಸ್ ಪ್ರೆಸಿಡೆಂಟ್ ಅವು ಮಸ್ತು ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಬೊಕ್ಕ ಅಜಿತಣ್ಣರೇನೆ ಅಧ್ಯಕ್ಷ ಮಾಡಿದ್ದಾರೆ. ಹರೀಶ್ ಶೆಟ್ಟಿ ಈ ಒಂಜಿ ಸಂಸ್ಥೆದ ಒಂಜಿ ಅಧಿಕಾರಣಿಗೆ ತಂದಾಗ ಅವಳು ದಾಲ ₹1 ದಾಲ ಇನ್ಕಮ್ ಲಜ್ಜಿ ಒಂಜಿ ದಾಲ ಆಸ್ತಿ ವಾಸ್ತಿ ದಾಲತ್ತಿ ಅಂಡ ಹರೀಶ್ ಶೆಟ್ಟಿ ಮನಿ ಪಂದ ಕುಲ್ನ ಜನ ಆಗ್ತದೆ. ದಾದಂಡ ಆರ್ನೊಂಜಿ ಸೂಚು ಬೇತೆ ಸುರೂತ ಭಾಷೆ ಬಂಡೆ ನಾನು ನೂದು ಇಲ್ಲಿ ಕಟ್ಟುಕೋರು ಪ್ರವಂಡು ಎಂಗುಲು ಪಿರವನ ಪಾತ್ರ ಹೋಗ್ತೀನಿ ನೂದು ಇಲ್ಲು ಒಂಜಿಲ್ಲಿ ಕಟ್ಟಣೆ ಭಂಗ ಆಗ್ಬಿಡು ನೂದು ಇಲ್ಲು ಒಂದು ಕಟ್ಟೋದು ಇಲ್ಲಿ 350 ಹೆಚ್ಚಿಗೆ ಆರ್ಥಿಕವಾದಿ ಪಿರವರಿನಗಲಿ ಇಲ್ಲಿ ಕಟ್ಟುಕೊಡ್ತೀನಿ. ಇಲ್ಲಿ 30 ಕೋಟಿದ ಹೆಚ್ಚಿಗೆ ಬೊಂಬಾಯಿದು ಮಲ್ಲ ದಾನಿಲ್ನ ಕಳ್ಳಪುರ ಬಣ್ಣದು ಇಲ್ಲೇ ಕಟ್ಟಿದ್ದು ಆರ್ಥಿಕವಾದಿ ಪಿರತ್ನ ಜೋಗುಲಿಗೆ ಕೊಡ್ತದೆ. ಎತ್ತು ಜೋಗುಲಿಗೆ ವಿದ್ಯಾಭ್ಯಾಸ, ಹಾಸ್ಪಿಟಲ್ದ ಬಿಲ್ಲ,
ಸ್ಪೋರ್ಟ್ಸು ಬೂಪಿನಗಲೆಗ ಮದ್ಮೇಪಿನಗಲೆಗ ಪ್ರತಿ ಒಂಜಿ ಕಷ್ಟದ ಟೈಮಡು ಯಾನುಲ್ಲೇ ಪಂಪಿನಂಚಿನ ಯಾನು ತೂವಂತ ಪಡ್ತಿದ್ದೆಗಳು ಊರು ಬನ್ನ ತೂವಂತ ಹೂವೇ ಬಣ್ಸಂಗಲ್ಲ ಆಕ್ಟಿವಿಟಿ ಆಗ್ತದೆ ಏರ್ಲ ಬಂಟೆನ್ನದಲ್ಲ ಕಷ್ಟ ಸುಖ ಕೇರ್ನಗುಲು ಏರ್ಲ ಎತ್ತಿದೆ ಆ ಪಡ್ತದ ಅರಿಶೆಟ್ರು ಬರ್ತದೆ ಒಂಜಿ ಬಂಟೆನ್ನ ಸುಖ ಕಷ್ಟ ಕೇರ್ನಾಗ ಒಂಜಿ ಪುಣ್ಯಾತ್ಮರಿ ಪುಡಿದಿರ ನಂಡ ವಾಯ್ಕಳ ಅರಿಶೆಟ್ ಅದಕ್ಕೆಲ್ಲ ಬಾರಿ ಮನಸ್ಸು ಬೇಜಾರ ಪಡು ಕೆಲಸ ರೀ ದೊಡ್ಡ ಕೇರ್ನ ಜನಗಳಿಗೆ ದೊಡ್ಡ ಕೇಂದ್ರ ಕೊರೋಡು ನಮ್ಮ ತಾಲೂಕು ದೊಡ್ಡ ಕೇರ್ನಾಗ ಜನಕ್ಕೆಲ್ಲ ಆಗಲ್ಲ 3 ಇಂಚು ಸಮ ಪೂಜಿ ಕೆಲವರು ಒಂದು ಬೇತಲ ಪಾತಿರುವುದು ಅವೇನ ಕೇನೋಡ ಪಡು ಕೂಡ ಕಾರಣದಾಗದು ಕೂಡ ಬೋನಲ್ಬೇಕಾಗಲ್ಲ ಈಗ ಆದ್ರೆ ಈ ರಂಚತ್ತನ್ನು ನಾವು ಅಂಚ ಅಂತ ಬಂದಾಗ ಅಂಡ ಇನ್ನಿತ ಒಂದು ಕಾರ್ಯಕ್ರಮ ಭಾರಿ ವಿಶೇಷ ಅದಾಯಪಂಡ ಆರ್ಥಿಕವಾದ ಪಿರತಂಡ ಮತ್ತು ಬೇಲೆ ಮಲ್ತು ಪತ್ತದು ಪುರವಿಂದಲ್ಲ ಸರಿ ಮಲ್ಪೊಳ್ಳಿ ವಿದ್ಯಾಭ್ಯಾಸ ಗುರುಪಿನ ಲೆಕ್ಕ ಬೇತ ಮದ್ಮೆ ಗುರುಪಿನ ಲೆಕ್ಕ ಬೇತ ಅಂಡ ಇನಿ ಆರೋಗ್ಯದ ಸಮಸ್ಯೆ ಇನ್ನು ತೀಯರ್ನಿಗೊಳ್ಳು ಜನಕ್ಕೆಲ್ಲ ಕಷ್ಟ ಈಗ ತೂನಾಗ ಎಲ್ತು ಪಾತ್ರನಾಗ ಅರಿಸೆಟ್ಟು ಪಾತ್ರನಾಗ ಯಾನ್ ತೀಯ ಮೂಲ ಎಷ್ಟೋ ಜನತ ಕಣ್ಣೀರು ಬರುಂಟು ಎಂಗುಲ್ಲ ಅರಿಸೆಟ್ಟು ಎಂಗುಲ್ ಪದಾಧಿಕಾರಿ ಒಟ್ಟು ಪೋನಾಗ ಎಂಗುಲ್ ಜನ ಯಾನ ಅರಿಸೆಟ್ಟು ಅಂದ್ರೆ ಇಡೀ ಜನ ಗಮ್ಮತ್ತು ಪಾತ್ರ ಹೋಗ್ಬಿಡಿ ಗಾಡಿ ಪೋನಾಗ ಅಂಡ ಈ ಒಂಜಿ ಎಂಗುಲ್ ಇಲ್ಲದ ಪೂರ ವಿಸಿಟ್ ಪೋನಾಗ ಪಿರ ಬಂದಾಗ ಎಂಕಲಿಗೆ ಪಾತ್ರ ಆಗ್ಬೇಕು ಅಕಲ ಕಷ್ಟ ಜನಗಳಿಗೆ ಎಂಕುಲೆ ಮನಿ ಬಂದ ಗಂಟೆ ಗಟ್ಟಲೆ ಮನಿ ಬಂದ ಗುಲ್ಲು ಒಂಜಿ ಸಿಡಿ ಪೂರ ತೂನಾಗ ಇಡೀ ಪಬ್ಲಿಕ್ 5,000 ಜನ ಬುಲ್ದೆ ನಮ್ಮ ಒಂದು ಸಿಡಿ ಮಲ್ದಿನ ಖಂಡಿತ ದೇವೇರು ಇಂಚಿನ ಕಷ್ಟ ಕೊರೆ ಬಲ್ಲಿ ಇನ್ನು ಅರಿಸೆಟ್ಟ ಬೇಲೆ ಮಲ್ತೊಂದುಲ್ಲೇರು ನನ್ನೆಲ್ಲ ಮಲ್ಪೇದಾರು ಅರೆಗಳ ಬುಡ್ಚಿದ ಅಪ್ಪ ಅಂಡ ಈ ಕಷ್ಟಲ್ಲಿ ಪೂರ ತೂನಾಗ ಇತ್ತಿನ ಇಲ್ಲಿ ಬದುಕಿ ಬಾರದ ಎಲ್ಲ ಮುಂದಿನ ಪೂರ ಸಮ ಮಲ್ಪು ಬಂದಿನ ಒಂಜಿ ಮನೋಭಾವನೆ ಬರ್ಪುಂಡು ಅಂಕ ಪೂರ ಏರೆಗ್ಲ ಕಷ್ಟ ಬರ್ಪಿನ ಮುಡ್ಚಿ 2 ದಿನ ಮಾತೆಲ್ಲ ಬರ್ಪುಂಡು ಮಾತೆರೆಗ್ಲ ಕಟಿಲ್ದ ಅಪ್ಪ ಎಡ್ಡೆ ಆರೋಗ್ಯ ಕೋರ್ಪಡು ನಮ್ಮ ಜೋಕುಲು ನಮ್ಮನ್ನು ಖಂಡಿತ ಎಡ್ಡೆ ಮಲ್ದು ತೂಪೇರು ಜೋಕುಲಿಗೆ ಎಡ್ಡೆ ವಿದ್ಯಾಭ್ಯಾಸ ಆರೋಗ್ಯ ಭಾಗ್ಯ ಮಾತೆರೆಗ್ಲ ಕೊರಡು ಹರಿಶೆಟ್ರಿಗೆ ಒಂದು ಎಡ್ಡೆ ಆರೋಗ್ಯ ಕೊರಡು ಅರೆ ಮಲ್ಪನ ಕೆಲಸ ನಾತು ಒಂದು ಶಕ್ತಿಗಳವರೆಗೆ ಪಂಪಿನಪ್ಪ ಅನ್ನೋದು 2 ಪಾತ್ರ ಮುಗಿಪ ಧನ್ಯವಾದ. ಸೊಲ್ಮೇಲು ವಿಶ್ವನಾಥಣ್ಣ, ಜಾಗತಿಕ ಬಂಟರ ಸಂಘದ ಒಕ್ಕೂಟ ಕೇವಲ ವೈದ್ಯಕೀಯಕ್ಕೆ ಮಾತ್ರ ಆರ್ಥಿಕ ಸಹಾಯ ನೀಡುವುದಲ್ಲ, ತಮಗೆಲ್ಲ ಗೊತ್ತಿದೆ. ಶಿಕ್ಷಣಕ್ಕಿರ್ಬೋದು, ಮನೆಯಿಲ್ಲದವರಿಗೆ ಮನೆ ಕಟ್ಟಿಕೊಡುವಂಥದ್ದು ಇರ್ಬೋದು, ಮನೆ ರಿಪೇರಿಗೆ ಇರ್ಬೋದು, ವೈದ್ಯಕೀಯ ಇರ್ಬೋದು, ಅದರೊಂದಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಮದುವೆಗೆ ನಿರಂತರವಾಗಿ ಆರ್ಥಿಕ ಸಹಾಯವನ್ನು ನೀಡ್ತಾ ಬಂದಿದ್ದೇವೆ. ನಮಗೆ ಗೊತ್ತಿದೆ, ಖಂಡಿತವಾಗಿಯೂ ಒಕ್ಕೂಟದಿಂದ ನೀಡುವಂಥ ಹಣದಿಂದ ನಿಮ್ಮ ಆರೋಗ್ಯಕ್ಕೆ ಸಂಪೂರ್ಣ ಚಿಕಿತ್ಸೆಗೆ ಸಾಕಾಗುವುದಿಲ್ಲ ಎನ್ನುವಂಥ ವಿಚಾರ ಗೊತ್ತು. ನಾವು ನೀಡುವಂಥ ಹಣದಿಂದ ನಿಮ್ಮ ಮದುವೆ ಕಾರ್ಯಕ್ರಮವೂ ಆಗುವುದಿಲ್ಲ ಅಂತ ಗೊತ್ತು. ಆದರೆ ನಿಮ್ಮೊಂದಿಗೆ ನಾವು ಇದ್ದೇವೆ, ನಿಮ್ಮ ಕಷ್ಟದಲ್ಲಿ ನಾವು ಇದ್ದೇವೆ. ಒಕ್ಕೂಟದ ವತಿಯಿಂದ ನಿಮಗೊಂದು ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸವನ್ನು ಮಾಡುವುದರೊಂದಿಗೆ ಇವತ್ತು ಮದುವೆಯ ಬಗ್ಗೆ ಆರ್ಥಿಕ ಸಹಾಯ ಸಲ್ಲಿಸಿದೆ ಅರ್ಜಿ ಸಲ್ಲಿಸಿದವರು ದಯವಿಟ್ಟು ನಾವು ಹೆಸರು ಹೇಳಿದಾಗೆ ಬರಬೇಕು. ಉಮಾವತಿ ಟಿ ಶೆಟ್ಟಿ, ಮಂಗಳೂರು. ಧನ್ಯ ಡಿ ಶೆಟ್ಟಿ, ಸಾಂತೂರು ವಿಲೇಜ್, ಪಿಲಾರ್. ಶ್ರುತಿ ಶೆಟ್ಟಿ, ಮೂಡಬಿದ್ರೆ. ಸುನೀತಾ ಶೆಟ್ಟಿ, ಮರಣೆ ವಿಲೇಜ್, ಕಾರ್ಕಳ ತಾಲೂಕು. ಗಿರಿಜಾ ಶೆಟ್ಟಿ, ಬಂಟ್ವಾಳ, ಪಟ್ಲ ಕೋಡಿ ಹೌಸ್ ಮನೆ, ಬಂಟ್ವಾಳ. ಮಮತಾ ಶೆಟ್ಟಿ, ಕಾವೂರು ಪೋಸ್ಟ್, ಮಂಗಳೂರು. ಮಮತಾ ಶೆಟ್ಟಿ, ಕಾವೂರು ಪೋಸ್ಟ್, ಮಂಗಳೂರು. ವಾರಿಜಾ ಶೆಟ್ಟಿ, ಬೋಳ, ಕಾರ್ಕಳ. ವಾರಿಜಾ ಶೆಟ್ಟಿ. ಮಾಲತಿ ಶೆಟ್ಟಿ, ಪುತ್ತೂರು, ಅನಂತಾಡಿ, ಪುತ್ತೂರು. ಚಿತ್ರಲತಾ, ಕಾಸರಗೋಡು. ಪ್ರಸನ್ನ, ಕಾಸರಗೋಡು. ಪ್ರಸನ್ನ ಎ, ಕೆರಫ್ ಅಮ್ಮಣ್ಣರೈ, ಕಾಸರಗೋಡು. ಅಮಿತಾ, ಕೇನ್ಯಾ, ಕಡಬ. ವಾರಿಜಾ, ಕುಟ್ರುಪಾಡಿ, ಕಡಬ. ವಾರಿಜಾ, ಕುಟ್ರುಪಾಡಿ, ಕಡಬ. ರಶ್ಮಿ ಶೆಟ್ಟಿ, ಮಣ್ಣಗುಡ್ಡೆ, ಮಂಗಳೂರು. ಅಂಜಲಿ ವಿ ಭಂಡಾರಿ, ಕಾಪಿಗುಡ್ಡ, ಆಕಾಶ್ ಭವನ. ಕೆರಫ್ ಸರೋಜಾ ಶೆಟ್ಟಿ, ಉಳಿಪಾಡಿ, ಮಂಗಳೂರು. ವರ್ಷಿತಾ ರೈ, ಕಡಬ ತಾಲೂಕು. ವರ್ಷಿತಾ ರೈ. ವೈದ್ಯಕೀಯದಲ್ಲಿ ಕೆಲವು ಪಡ್ಕೊಳ್ಳೋದವರಿದ್ದರೆ ನೋಡಿ ಹೆಸರು ಹೇಳ್ತೇನೆ. ಶುಭಾ ಪ್ರದೀಪ್ ಶೆಟ್ಟಿ,
ಜಯಕರ್ ಶೆಟ್ಟಿ, ಆನಂದ್ ಶೆಟ್ಟಿ, ಶ್ರುತಿ ಗೋಪಾಲ್ ಶೆಟ್ಟಿ, ರಾಮಣ್ಣ ಶೆಟ್ಟಿ, ಹೇಮಂತ್ ರೈ, ವಿಶ್ವನಾಥ್ ಶೆಟ್ಟಿ, ಸರಿತಾ ಎಂ ಶೆಟ್ಟಿ, ಜಯರಾಮ್ ಶೆಟ್ಟಿ, ರಾಜೀವನಗರ ಬ್ರಹ್ಮಾವರ. ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಎಲ್ಲರಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಭೋಜನ ಸ್ವೀಕರಿಸಿ ನಿರ್ಗಮಿಸಬೇಕಾಗಿ ಕೇಳಿಕೊಳ್ತೇವೆ. ಎಲ್ಲ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡುವರು ಮಾಧ್ಯಮ ಬಂಧುಗಳು, ದೃಶ್ಯ ಮಾಧ್ಯಮದವರು, ಪತ್ರಕರ್ತರು, ವಿಶೇಷವಾಗಿ ನಮ್ಮ ಅಭಿಮತ ಟಿ ವಿ ಚಾನಲ್ನವರು, ನಮ್ಮ ಕುಡ್ಲ ಟಿ ವಿ ಚಾನಲ್ನವರು, ಇತರ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಬಂಧುಗಳಿಗೆ, ದೃಶ್ಯ ಮಾಧ್ಯಮದವರಿಗೆ, ನೆರೆದಂಥ ಎಲ್ಲ ನಮ್ಮ ಸಮಾಜದ ಗೌರವಾನ್ವಿತ ಬಂಧು ಭಗಿನಿಯರಿಗೆ, ವಿಶೇಷವಾಗಿ ಕಾರ್ಯಕ್ರಮದಲ್ಲಿರುವ ಎಲ್ಲ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು, ನಮ್ಮ ಇವತ್ತಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಆಸ್ಟ್ರೇಲಿಯಾದಿಂದ ಆಗಮಿಸಿದ ದಯಾನಂದ್ ಶೆಟ್ಟಿ ಅವರಿಗೆ ಹಾಗೂ ಉಪಸ್ಥಿತರು ಎಲ್ಲರಿಗೆ ಒಂದೇ ಮಾತಿನಲ್ಲಿ ನಾನು ಕೃತಜ್ಞತೆ ಸಲ್ಲಿಸ. ಗೌರವಾನ್ವಿತರೆ, ಒಬ್ಬ ವೈದ್ಯರು ನಮ್ಮೊಂದಿಗಿದ್ದಾರೆ. ಇವತ್ತು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು, ರಾಜ್ಯದ ಒಬ್ಬ ಅಧ್ಯಕ್ಷರಾಗಿದ್ದುಕೊಂಡು, ತನ್ನ ವೃತ್ತಿ ಜೀವನದಲ್ಲಿ ನಿರಂತರವಾಗಿ ಅನೇಕರಿಗೆ ನೀಡೊಂದಿಗಿದ್ದಾರೆ. ಗೌರವಾರ್ಪಣೆ ಇದೆ. ಇವರನ್ನು ಜಾಗತಿಕ ಬಂಟರ ಸಂಘದ ವತಿಯಿಂದ ಇವತ್ತು ವಿಶೇಷವಾಗಿ ಗೌರವಿಸುತ್ತಾ, ಅವರ ಸೇವೆ ಅವರ ವೃತ್ತಿ ಜೀವನದಲ್ಲಿ ನಿರಂತರವಾಗಿರಲಿ, ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ಇನ್ನಷ್ಟು ತೊಡಗಿಸಿಕೊಳ್ಳುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ಭಗವಂತನ ಆಶೀರ್ವಾದ ಸದಾ ಅವರಿಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀವಿ.